ಮೇಡಮ್ ನಮಸ್ತೆ ಆ್ಯಂಡ್ ಹೇಗಿದ್ದೀರಾ? ತುಂಬಾ ರಗಡಾಗಿದೆ. ಸೊ ನಿಮ್ಮ ಲುಕ್ಕು ಕೂಡ ಸಾಕಷ್ಟು ಇಂಪ್ರೆಷನ್ಸನ್ನು ಕೊಡ್ತಾ ಇದೆ. ಫಸ್ಟು ನಮಗೆ ಆಡಿಯನ್ಸ್ಗೆ ರೀಚ್ ಆಗೋದೇ ಕಣ್ಣು ಸಲಿಗೆ. ಸೊ ನಾನು ನೋಡ್ತಾ ಇರೋದೇ ಫ್ಲ್ಯಾಶ್ ಬ್ಯಾಕ್ ಲುಕ್ಕಲ್ಲೀಗ. ಸೊ ಬೆಸ್ಟ್ ಪಾರ್ಟ್ನರ್ ಇವರೇ ಅಂತ ಅನಿಸಿದ್ದು ಯಾವಾಗ ನಿಮಗೆ ಎರಡು? ಸೊ ಅದು ಏನೋ ಹೇಳ್ತಾರಲ್ಲ, ಋಣಾನುಬಂಧ ರೂಪೇಣ ಅಂತ. ಸೊ ಅದಕ್ಕೆಲ್ಲ ಟೈಮ್ ಬರಬೇಕಷ್ಟೇ. ಸೊ ಸಾಕಷ್ಟು ಜನ ಈಗಲೂ ಕಮೆಂಟ್ ಹಾಕ್ತಿರ್ತಾರೆ, ನೀವು ಫ್ರೆಂಡ್ಸ್ ಅಂತ ಹೇಳಿದ್ರಿ, ಮದುವೆ ಮಾಡ್ಕೊಂಡು ತಪ್ಪೇನು. ಇನ್ ಕೇಸ್ ಯಾವಾಗಾದ್ರೂ ಏನಾದರೂ ಒಂದು ಯಾರೋ ಒಬ್ಬರು ನಿಮ್ಗೆ ಹೇಳ್ಬಿಟ್ಟು ಆ ಕಮೆಂಟ್ ನೋಡಿದ್ಯೋ ಹಂಗೆ ಹಿಂಗೆ ಫೋನ್ ಮಾಡಿ ಹೇಳಿದಾಗ ಏನಾದರೂ ಡಿಸ್ಕಷನ್ ಬರುತ್ತಾ? ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ್ರು, ಐದು ಕೋಳಿ ತಿಂತಾರೆ, ಅದೆಲ್ಲ ಸುಮ್ಮನೆ ಸುಳ್ಳು. ಕೆಲವ್ರಿಗೆ ನಾನು ಹೇಳ್ತಾ ಇರೋದು, ಫಿಟ್ನೆಸ್ ಬಗ್ಗೆ ನಾಲೆಡ್ಜೇ ಇಲ್ಲ. ಹೆಂಗಿರ್ತಾರೆ ಗೊತ್ತಾ ಕಮೆಂಟ್ ಮಾಡೋರು, ಅವ್ರು ಸುಮ್ಮನೆ ಅವ್ರ ಪ್ರೊಫೈಲ್ ಟಿಕ್ ಮಾಡಿದ್ರೆ ಸಾಕು, ತೊಪ್ಪೆಗಳ ಥರ ಇರ್ತಾರೆ. ಅವರು ಫಿಟ್ನೆಸ್ ಬಗ್ಗೆ ಮಾತಾಡ್ತಾರೆ. ಪ್ರತಿದಿನ ಸಂಜೆ 6:30ಕ್ಕೆ ನೀರಲು ಜೊತೆಯಲ್ಲಿ ಧಾರಾವಾಹಿ ಸಾಕಷ್ಟು ಮನೋರಂಜನೆಯನ್ನು ಕನ್ನಡ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇದೆ. ಊರ್ಮಿಳಾ ಪಾತ್ರಧಾರಿಯಾಗಿ ಕನ್ನಡ ಕಿರುತೆರೆ ವೀಕ್ಷಕರನ್ನು ರಜನಿ ಮೇಡಮ್ ಅವರು ಸಖತ್ತಾಗಿ ಆರ್ಭಟವನ್ನು ಮಾಡ್ತಾ ಇದ್ದಾರೆ. ಊರ್ಮಿಳಾ ಪಾತ್ರದ ಬಗ್ಗೆ ಆಗಿರ್ಬೋದು, ಅವರ ಕ್ಯಾರೆಕ್ಟರೈಸೇಷನ್ ಯಾವ ಥರ ಮೂಡ್ ಬರ್ತಾ ಇದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೋಬೋದು, ಒಂದಷ್ಟು ವಿಚಾರಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ ಆ್ಯಂಡ್ ಹೇಗಿದ್ದೀರಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಭಾಳ ದಿನಗಳ ನಂತರ ಸಿಕ್ಕಿದ್ದೀರಾ. ಸೊ ಯಾಕಂದರೆ ನಾವು ನಮ್ಮ ಸೀರಿಯಲ್ ಲಾಂಚ್ ಆದಾಗ ಮೀಟ್ ಮಾಡಿದ್ವಿ ಅನಿಸುತ್ತೆ ಮೇ ಬಿ. ನನ್ನ ಪಾತ್ರ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋ ಥರ ತುಂಬಾ ರಗಡಾಗಿದೆ. ಅಂದರೆ ಮೋಸ್ಟ್ ಆಫ್ ದ ಪೀಪಲ್ ತುಂಬ ಇಷ್ಟಪಡ್ತಿದ್ದಾರೆ ಈ ಕ್ಯಾರೆಕ್ಟರ್. ಅಂದರೆ ಆ ಪರ್ಫಾಮೆನ್ಸ್ ವೈಸ್ ಇರ್ಬೋದು, ಡಿಫ್ರೆಂಟ್ ಶೇಡ್ಸ್ ಇದೆ. ಒಂದು ಲೆಂತಲ್ಲಿ ಹೋಗ್ತಾ ಇಲ್ಲ, ವೇವ್ಸು ಚೇಂಜ್ ಆಗ್ತಾಯಿದೆ. ಸೊ ಹಾಗಾಗಿ ತುಂಬ ಜನ ಇಷ್ಟಪಡ್ತಿದ್ದಾರೆ ಈ ಕ್ಯಾರೆಕ್ಟ್ರು. ಸೊ ನನಗೆಲ್ಲೇ ಹೋದ್ರೂ ಸಾಕಷ್ಟು ಜನ ಅದನ್ನೇ ಹೇಳ್ತಿದ್ದಾರೆ, ಊರ್ಮಿಳಾ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ. ಸೊ ಅದೊಂದು ತುಂಬ ಖುಷಿ ಇದೆ. ಯಾಕಂದರೆ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜನ ಅಂತ. ಅಂದರೆ ಯಾಕೆ ನೀವು ಪಾಸಿಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ರಿ, ನೆಗೆಟಿವ್ ಮಾಡ್ತಿದ್ದೀರಾ ಅಂತ ಸಾಕಷ್ಟು ಜನಗಳಿಗೆ ಆ ಕ್ವಶನ್ ರೇಸ್ ಆಗ್ತಾಯಿತ್ತು. ಸೊ ಅದು ಬಿಟ್ಟು ಸ್ವಲ್ಪ ಈಗ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾರೆ. ನಂಗೆ ಅದೊಂದು ಖುಷಿ ಇದೆ. ಇದಕ್ಕೆ ನಿಮ್ಮ ಕ್ಯಾರೆಕ್ಟರೈಸೇಷನ್ ತಕ್ಕಂಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ನಿಮ್ಮ ತಯಾರಿ ಆಗುವಂತಹ ವಿಧಾನ, ಮೇಕಪ್ ಮಾಡ್ಕೊಳ್ಳೋವಂಥ ವಿಧಾನ, ಸಾಕಷ್ಟು ಜನರನ್ನು ನನ್ನ ಪಕ್ಕದಲ್ಲಿ ನಮ್ಮ ರಿಪೋರ್ಟರ್ಸ್ ಒಂದಷ್ಟು ಜನ ಮಾತನಾಡ್ಕೊಂಡಿದ್ದಾರೆ, ಇವಳು ಹುಟ್ಟಿರೋವಂಥ ಸೀರೆ ಚೆಂದ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಸೊ ನಿಮ್ಮ ಲುಕ್ಕು ಕೂಡ ಸಾಕಷ್ಟು ಇಂಪ್ರೆಷನ್ಸನ್ನು ಕೊಡ್ತಾ ಇದೆ. ಸೊ ಯಾವ ರೀತಿ ಪ್ರಿಪರೇಷನ್ಸ್ ಇರುತ್ತೆ ಊರ್ಮಿಳಾ ಪಾತ್ರಧಾರಿಯಾಗಿ ನೀವು ರೆಡಿ ಆಗಬೇಕು ಅಂತಂದಾಗ? ಬಟ್ಟೆ ಎಲ್ಲ ಹೆಂಗೆ ತೊಗೊಳ್ತೀರಾ? ಅದ್ರ ಜೊತೆಗೆ ಜ್ಯುವೆಲರೀಸ್ ಆಗಿರ್ಬೋದು. ಯಾಕಂತಂದರೆ ಒಂದು ದಿವಾನ್ ಮನೆತನದ ಸೊಸೆ ಅಂತಂದ ತಕ್ಷಣ ಅದಕ್ಕೆ ತಕ್ಕಂಗೆ ನೀವು ಮಾಡ್ರನ್ ಸೊಸೆ ಆಗಿರಬೇಕು, ಅದ್ರ ತಕ್ಕಂಗೆ ನೀವು ಅವ್ರ ಟ್ರೆಡಿಷ್ನಲ್ ಲುಕ್ಗೂ ಸರಿಯಾಗಬೇಕು. ಸೊ ನಿಮ್ಮ ಕಲೆಕ್ಷನ್ಸ್ ಬಗ್ಗೆ ಹೇಳೋದಾದರೆ? ಒಂದು ಪಾತ್ರ ಅಂತ ಕೊಟ್ಟಾಗ ಅದನ್ನು ನಾವು ನಿಭಾಯಿಸಬೇಕಾಗಿರೋದು, ಅದು ನಮ್ಮ 100% ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು 100% ಅದ್ರ ಮೇಲೆ ಎಫರ್ಟ್ ಹಾಕಬೇಕು. ಫಸ್ಟು ನಮಗೆ ಆಡಿಯನ್ಸ್ಗೆ ರೀಚ್ ಆಗೋದೇ ಕಣ್ಣು. ನೋಡೋದ್ರಿಂದ ಆಡಿಯನ್ಸಿಗೆ ರೀಚ್ ಆಗ್ತೀವಿ. ನಾವು ಏನೇ ಡೈಲಾಗ್ಸ್ ಹೇಳಿದ್ರು, ಏನೇ ಇದು ಮಾಡಿದ್ರು, ನಮ್ಮ ಅಟೈರು ಫಸ್ಟು ಅಟ್ರ್ಯಾಕ್ಟ್ ಆಗುತ್ತೆ ಜನಗಳಿಗೆ. ಸೊ ಆ ಅಟೈರಲ್ಲಿ ನಾವು ಮನಸ್ಸನ್ನು ಗೆಲ್ತೀವಿ. ಯೂಶಲಿ ಹೆಣ್ಮಕ್ಳು ನೋಡೋದೇ ಏನು ಒಡವೆ ಹಾಕಿದ್ದಾರೆ, ಯಾವ ಸೀರೆ ಉಟ್ಟಿದ್ದಾರೆ, ನೀವು ನಂಬಲ್ಲ, ಇವತ್ತಿಗೂ ಯಾವುದೇ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದೇ ಒಂದು ಪೋಸ್ಟು ಹಾಕಿದ್ರೂ ಅದರಲ್ಲಿರುವಂಥ, ಅಂದರೆ ನಾವು ವಿಷಯ ಏನು ಹಾಕಿರ್ತೀವಿ ಅದನ್ನು ಬಿಟ್ಬಿಡ್ತಾರೆ, ನಿಮ್ಮ ಕಾಸ್ಟ್ಯೂಮ್ ಲಿಂಕ್ ಕಳಿಸಿ, ನಿಮ್ಮ ಡ್ರೆಸ್ ಲಿಂಕ್ ಕಳಿಸಿ ಅಂತಾರೆ. ನಾನು ಯೋಚನೆ ಮಾಡ್ತಿರ್ತೀನಿ, ಅಯ್ಯೋ ವಿಷಯ ಇದೆ, ಇದು ಬಿಟ್ಬಿಟ್ಟು ಡ್ರೆಸ್ ಲಿಂಕ್ ಕಳಿಸಿ ಅಂತಾರಲ್ಲ ಅಂತ. ಸೊ ಆ ಥರ ಹೆಣ್ಮಕ್ಳಿಗೆ ಇಷ್ಟ ಆಗುವಂಥದ್ದೇ ಒಡವೆ, ಸ್ಯಾರೀಸು. ಸೊ ಅದ್ರ ಮೇಲೆ ನಾನು ತುಂಬ ವರ್ಕ್ ಮಾಡ್ತೀನಿ. ಆಮೇಲೆ ನನಗೆ ಯಾರೋ ಡಿಸೈನರ್ ಅಂತ ಇಲ್ಲ, ಏನಿಲ್ಲ. ಸೊ ನಾನು ಪರ್ಸ್ನಲಿ ನಾನೇ ನನಗೆ ಡಿಸೈನರು. ಸೊ ಯಾವ್ದು ಹಾಕ್ಕೊಂಡಾಗ ನಾನು ಚೆನ್ನಾಗಿ ಕಾಣಿಸ್ತೀನಿ ಅನ್ನೋದು ನನಗೊಂದು ಆ ಫೈನಲ್ ಲುಕ್ ಗೊತ್ತಿದೆ ನನಗೆ. ಸೊ ಈಗ ಚಾನಲ್ ಫೈನಲ್ ಮಾಡಿದಾಗ ಊರ್ಮಿಳಾ ಕ್ಯಾರೆಕ್ಟರ್ ಹಿಂಗೆ ಇರಬೇಕು ಅಂತ ಫೈನಲ್ ಮಾಡಿದಾಗ, ಸೊ ನಾನು ಆ ಕ್ಯಾರೆಕ್ಟರ್ಗೆ ಪಕ್ಕ ತಯಾರಿ ಮಾಡ್ಕೊಂಡಿದ್ದೆ. ಸೊ ಹಿಂಗೆ ಇರಬೇಕು, ಹಿಂಗೆ ಕಾಣಿಸ್ಕೋಬೇಕು. ಈಗ ಇತ್ತೀಚೆಗೆ ನಮ್ಮದೊಂದಷ್ಟು ಫ್ಲ್ಯಾಶ್ ಬ್ಯಾಕ್ ಸೀನ್ಸ್ ಎಲ್ಲ ಬಂತು. ಸೊ ನಾನು ನೋಡ್ತಾ ಇರೋದೇ ಫ್ಲ್ಯಾಶ್ ಬ್ಯಾಕ್ ಲುಕ್ಕಲ್ಲೀಗ. ಸೊ ಫ್ಲ್ಯಾಶ್ ಬ್ಯಾಕ್ ಅಲ್ಲಿರುವಂಥ ಊರ್ಮಿಳಾ ಲುಕ್ ಇದು. ಸೊ ಯಾಕಂದರೆ ಪ್ರೆಸೆಂಟ್ಗೂ ನಿಮಗೆ ಫ್ಲ್ಯಾಶ್ ಬ್ಯಾಕ್ಗೂ ಅಂದರೆ 4-5 ಇಯರ್ಸ್ ಬ್ಯಾಕ್ ಹೋಗ್ತಾ ಇದ್ದೀವಿ. ಅಲ್ಲಿ ನಿಮಗೆ ಏನೋ ಚೇಂಜಸ್ ಕಾಣಿಸ್ಬೇಕು. ನಿಮ್ಗೆ ಒಂದು ಇವಾಗ ಪ್ರೆಸೆಂಟಲ್ಲಿ ಏನಿದ್ದೀವೋ ಅದನ್ನೇ ನಾವು ಫ್ಲ್ಯಾಶ್ ಬ್ಯಾಕಲ್ಲಿ
ಪೋರ್ಟ್ರೇ ಮಾಡೋಕ್ಕೆ ಹೋದರೆ ಅದು ಜನಗಳಿಗೆ ರೀಚ್ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ನಾನು ಲುಕ್ ವೈಸ್ ನಾನು ಫ್ರೀ ಹೇರ್ ಬಿಟ್ಟಿದ್ದೀನಿ. ಯೂಶ್ವಲಿ ನಾನು ಪೋನಿ ಹಾಕ್ತಾಯಿದ್ದೆ, ಫ್ರೀ ಹೇರ್ ಬಿಟ್ಟಿದ್ದೀನಿ, ಸ್ಟಿಕ್ಕರ್ ಚೇಂಜ್ ಮಾಡಿದ್ದೀನಿ. ಅದೆಲ್ಲ ನೋಟಿಸ್ ಮಾಡೋದಾದರೆ ಹೇಳೋದು ನಾನು. ಸೊ ಆ ಥರ ಚೇಂಜಸ್, ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡಾಗಲೂ ಗೊತ್ತಾಗುತ್ತೆ ಜನಗಳಿಗೆ. ಸೊ ಆ ಥರ ವರ್ಕ್ ಮಾಡಬೇಕು. ಆ್ಯಸ್ ಆ್ಯನ್ ಆರ್ಟಿಸ್ಟ್ ಆಗಿ ನಾನು ಅದನ್ನು ತುಂಬ ಮನ್ಸಿಗೆ ತೊಗೊಳ್ತೀನಿ. ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ, ಹಾಗಾಗಿ ನಾನು ಸ್ಕ್ರೀನ್ ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಎಸ್ ಮ್ಯಾಮ್, ಊರ್ಮಿಳಾ ಕ್ಯಾರೆಕ್ಟರ್ಗೋಸ್ಕರ ಎಷ್ಟು ಜೊತೆ ಸೀರೆಗಳನ್ನು ತೊಗೊಂಡಿದ್ದೀರಾ ಅಂತ? ಅಯ್ಯೋ, ಅದು ಲೆಕ್ಕನೇ ಇಲ್ಲ ರೀ. ಏನು ಮಾಡೋದು, ಪ್ರತಿ ಸಲ ಪ್ರತಿ ಧಾರಾವಾಹಿಯಲ್ಲೂ ಅದು ಎಲ್ರದ್ದು ಆರ್ಟಿಸ್ಟ್ಗಳ ಪ್ರಾಬ್ಲಮ್. ಅದು ಸೀರೆಗಳ ಕಲೆಕ್ಷನ್ನು ಸುಮ್ಮನೆ ಏನೋ ಒಂದಷ್ಟು ತೊಗೊಳ್ಳೋಣ ಅಂತ ಹೋಗಿರ್ತೀವಿ, ಅದ್ರ ಜೊತೆಲಿ ಒಂದು 10-15 ಎಕ್ಸ್ಟ್ರಾ ಬಂದುಬಿಟ್ಟಿರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಮನೇಲಿ ಬೈತಾ ಇರ್ತಾರೆ, ಈ ಮೂಟೆ ಯಾವ ಸೀರಿಯಲ್ದು, ಈ ಮೂಟೆ ಯಾವ ಸೀರಿಯಲ್ದು ಅಂತ ಲೆಕ್ಕ ಹಾಕ್ತಿರ್ತಾರೆ. ಸೊ ಹಾಗೆ ಕಲೆಕ್ಷನ್ಸ್ ತುಂಬ ಇದೆ, ಅದು ಹೇಳೋಕ್ಕಾಗಲ್ಲ. ಎಸ್, ರೀಸೆಂಟಾಗಿ ಮದುವೆ ಆದ್ರಿ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇನ್ನೊಂದು ಏನಂತಂದರೆ, ಅವರು ನಿಮ್ಮ ಸೀರಿಯಲ್ ಶಾಪಿಂಗ್ ಎಲ್ಲನೂ ಕೂಡ ಹೆಲ್ಪ್ ಮಾಡ್ತಿರ್ತಾರೆ ಅರುಣ್ ಅವರು? ಖಂಡಿತ ಇಲ್ಲ. ಅವನು ನನ್ನ ಸುದ್ದಿಗೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಏನಂದರೆ, ಗಂಡು ಮಕ್ಳಿಗೆ ಹೆಣ್ಮಕ್ಳು ಶಾಪಿಂಗ್ ಅಂದ್ರೇ ಅಷ್ಟಕ್ಕಷ್ಟೇ. ಅದನ್ನು ನಾವು ಎಲ್ಲ ಕಡೆ ನೋಡ್ತೀವಿ, ಅದು ಕಾಮನ್ ಥಿಂಗ್ ಅದು. ಬಟ್ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ಆ ಥರ ಶಾಪಿಂಗಿಗೆ, ಯಾಕಂದರೆ ನಮ್ಮದು ತುಂಬ ಲೆಂತಿ ಶಾಪಿಂಗ್ ಇರುತ್ತೆ. ಸೊ ಕರ್ಕೊಂಡೋಗಿ ಬೋರೆಲ್ಲ ಮಾಡಿಸಲ್ಲ. ಆಮೇಲೆ ಸಾಕಪ್ಪ ಮದುವೆ ಜೀವನ ಅನ್ಸ್ಬಾರ್ದಲ್ಲ, ಅದಕ್ಕೆ ಅವೆಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ಸುಮ್ಮನೆ ಏನಾದರೂ ಸಣ್ಣ ಪುಟ್ಟ ತೊಗೊಳೋದಿದ್ರೆ ಮಾತ್ರ ನನ್ನ ಜೊತೇಲಿ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಹೀ ಈಸ್ ಆಲ್ಸೋ ವೆರಿ ಡ್ರೆಸ್ಸು ಗುಡ್ ಸೆನ್ಸ್, ಅವನಿಗೂ ತುಂಬ ಗುಡ್ ಸೆನ್ಸ್ ಇದೆ ಡ್ರೆಸ್ಸಿಂಗಲ್ಲಿ. ಸೊ ಹಾಗಾಗಿ ಅವನು ನನಗೆ ಹೇಳ್ತಾ ಇರ್ತಾನೆ, ಇದಕ್ಕೆ ಇದನ್ನು ಹಾಕೋ, ಇದು ಹಾಕೋ ಅಂತ, ಚೆನ್ನಾಗಿ ಕಾಣಿಸುತ್ತೆ ಅಂತ. ನನ್ನ ಮದುವೆ ಸ್ಯಾರಿ ಜ್ಯುವೆಲ್ರಿ ಎಲ್ಲ ಅವನೇ ಸೆಲೆಕ್ಟ್ ಮಾಡಿದ್ದು. ಸೊ ಹಾಗಾಗಿ ಅವನಿಗೂ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಇಬ್ರಿಗೂ ಸ್ವಲ್ಪ ಮ್ಯಾಚ್ ಆಗುತ್ತೆ. ಹೀಗೆ ಹೇಳ್ತಿದ್ರಿ, ನೀವು ಮದುವೆ ಮತ್ತು ಜ್ಯುವೆಲರೀಸ್ ಎಲ್ಲನೂ ಬೇಕಾಗಿರುವಂತಹ ಒಂದು ಡ್ರೆಸ್ ಆಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು, ಅವರೇ ಸೆಲೆಕ್ಷನ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಸಾಕಷ್ಟು ವರ್ಷಗಳ ಕಾಲ ಗೆಳೆತನವನ್ನು ಹೊಂದಿದ್ದಂಥವ್ರು ಸಡನ್ನಾಗಿ ಮದುವೆ ಆಗೋದ್ರ ಮೂಲಕ ಒಂದು ಅದಕ್ಕಿಂತ ಮುಂಚೆ ಗಾಸಿಪ್ಸ್ ಅಂತೂ ಬಂದಿದ್ದು ನಿಜ, ಬಟ್ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ಸೊ ಬೆಸ್ಟ್ ಪಾರ್ಟ್ನರ್ ಇವರೇ ಅಂತ ಅನಿಸಿದ್ದು ಯಾವಾಗ ನಿಮಗೆ ಅರುಣ್ ಅವರು? ಒಂದು ದೊಡ್ಡೋರು ಒಂದು ಮಾತು ಹೇಳ್ತಾರೆ, ಯಾವುದೇ ಒಂದು ವಿಚಾರ ಆಗಲಿ ನಾವು ಅದು ಪೂರ್ತಿ ಆಗೋವರೆಗೂ ಎಲ್ಲೂ ಹೇಳ್ಕೋಬಾರ್ದು, ಅದು ಆಗಲ್ಲ, ಫುಲ್ಫಿಲ್ ಆಗಲ್ಲ ಅನ್ನೋದೊಂದು ವಾಡಿಕೆ ಇದೆ. ಸೊ ಅದನ್ನೆಲ್ಲೋ ನಾನು ಸ್ವಲ್ಪ ಫಾಲೋ ಮಾಡಿದೆ ಅಂತ. ಬಿಕಾಸ್ ನಾವು ಲೈಮ್ ಲೈಟಲ್ಲಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಒಂದು ಸೂಜಿ ಬಿದ್ದರೂ ಸದ್ದಾಗುತ್ತೆ, ಆ ಥರ ಒಂದು ನಾವು ಸೋಷಿಯಲ್ ಮೀಡಿಯಾ ಅನ್ನೋದು ಹಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಬೇಡ ಅಂತ ನಾವು ಅದನ್ನು ಹೈಡ್ ಮಾಡಿದ್ವಿ ಹೊರತು, ಇನ್ನೂ ನಮಗೆ ಕ್ಲಾರಿಟಿ ಇರಲಿಲ್ಲ ಏನು ಮಾಡ್ಬೋದು, ಇದು ಮುಂದಕ್ಕೆ ತೊಗೊಂಡು ಹೋಗ್ಬೋದಾ ಈ ರಿಲೇಷನ್ಶಿಪ್ಪು ಇಲ್ವಾ ಅನ್ನೋದು ನಮಗೆ ಕ್ಲಾರಿಟಿ ಇರಲಿಲ್ಲ. ಸೊ ಸಡನ್ನಾಗಿ ಏನಾಯಿತು, ಸುಮ್ಮನೆ ಹಿಂಗೆ ಕೂತ್ಕೊಂಡು ಮಾತುಕತೆ ಆಯಿತು, ಮನೇಲಿ ಅವ್ರ ಮನೇಲಿ ಮಾತುಕತೆ ಆಯಿತು, ಇನ್ನೂ ಎಷ್ಟು ದಿನ ಅಂತ ಹಿಂಗೆ ಓಡಾಡ್ತೀರಾ, ಮಾಡ್ಕೊಳ್ಳಿ ಅಂದರು. ಸರಿ, ಓಕೆ ಫೈನ್ ಅಂತ ಅದು ಹಾಗೆ ಒಂದು ಡೇಟ್ ಫಿಕ್ಸ್ ಆಯಿತು, ಮಾಡ್ಕೊಂಬಿಟ್ವಿ. ಸೊ ಅದು ಏನೋ ಹೇಳ್ತಾರಲ್ಲ, ಋಣಾನುಬಂಧ ರೂಪೇಣ ಅಂತ. ಸೊ ಅದಕ್ಕೆಲ್ಲ ಟೈಮ್ ಬರಬೇಕಷ್ಟೇ. ನಾವು ಏನೇ ಮಾಡಿದ್ರೂ ಆ ಟೈಮ್ ಅನ್ನೋದೊಂದು ಕೂಡಿ ಬರಬೇಕು. ಆ ಟೈಮ್ ಕೂಡಿ ಬಂತು, ಆಯಿತು ಅಷ್ಟೇ. ಅದನ್ನೇನೋ ಮುಚ್ಚಿಟ್ಕೋಬೇಕು ಮತ್ತೊಂದು ಅನ್ನೋದೇನಿರಲಿಲ್ಲ. ಸೊ ನಾವು ಒಂದು 7 ಇಯರ್ಸ್ ಫ್ರೆಂಡ್ಸು. ನಮಗೆ ಆ ಥರದ್ದೇನು ಥಾಟ್ಸ್ ಇರಲಿಲ್ಲ, ಮದುವೆ ಆಗಬೇಕು ಅನ್ನೋದೆಲ್ಲ ಏನಿರಲಿಲ್ಲ. ಒಂದು ಮೋಸ್ಟ್ ಪ್ರಾಬ್ಲಿ ಒಂದು 5 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಸೊ ಸ್ವಲ್ಪ ಮಾತುಕತೆ ಆಗಿತ್ತು ಅದ್ರ ಬಗ್ಗೆ. ಬಟ್ ಬೇಡ, ಇನ್ನೊಂದು ಸ್ವಲ್ಪ ದಿನ ನಾವು ಜೊತೇಲಿ, ಇವಾಗ ನಾವು ಜೊತೇಲಿರೋದಕ್ಕೂ ದೂರ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದು ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈಗ ಒಂದೇ ಮನೇಲಿರೋದಕ್ಕೂ, ಯಾಕಂದರೆ ಸಾಕಷ್ಟು ಜನ ಅದನ್ನು ಹೇಳ್ಕೊಂಡು ಇದ್ದಾರೆ, ಒಂದೇ ಮನೆಯಲ್ಲಿ ಆ ಸೋಲ್ಮೇಟ್ಸ್ಗಳು ವಾಸ ಮಾಡೋದಕ್ಕೂ ದೂರ ಇದ್ದು ಆ ಫೀಲ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ ಥರ ಆಗಿಯೇ ಸಾಕಷ್ಟು ಜನ ದೂರನೂ ಆಗಿದ್ದಾರೆ, ಹತ್ತಿರನೂ ಆಗಿದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ಗೆಳೆತನ ಅಲ್ಲಿಂದ ಸ್ಟಾರ್ಟಾಗಿ ಟೈಮ್ ತೊಗೊಂಡ್ವಿ ನಾವು. ಟೈಮ್ ತೊಗೊಂಡು ಯಾವತ್ತೋ ಒಂದು ಮುಂದೆ ಹೋಗಿ ಏನೋ ಕೆಟ್ಟದಾಗೋದಕ್ಕಿಂತ, ಕೆಟ್ಟದಾದರೆ ಮುಂಚೆನೇ ಆಗಲಿ, 4 ಜನದ ಬಾಯಿಗೆ ಬೀಳೋದು ಬೇಡ ಅನ್ನೋ ಒಂದು ಇಂಟೆನ್ಷನ್ನಿಂದ ನಾವು ಟೈಮ್ ತೊಗೊಂಡು ಮಾಡ್ಕೊಂಡ್ವಿ. ಬಿಟ್ಟರೆ ಈ ಬೇರೆ ಇನ್ನೇನು ಮುಚ್ಚಿಡಬೇಕು ಆ ಥರ ಏನು ಇಂಟೆನ್ಷನ್ನಿಂದ ಮಾಡಿದ್ದಲ್ಲ. ಎಸ್ ಮ್ಯಾಮ್,
ಅವರೇ ಅಂತ ಫಿಕ್ಸ್ ಆದಮೇಲೆ ಇದು ಲವ್ ಆಗ್ತದೆ ಅರೇಂಜ್ ಅಂತೇಳ್ಬಿಟ್ಟು ನನಗೆ ಕನ್ಫ್ಯೂಷನ್ ಆಗ್ತಿದೆ. ಏನಂತಂದರೆ ಫ್ರೆಂಡ್ಸ್ ಆಗಿದ್ದಂಥವ್ರು, ಫ್ರೆಂಡ್ಸ್ ಆಗಿದ್ಮೇಲೆ ಆ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂದಾಗ ಫ್ರೆಂಡಾಗಿ ತೊಗೊಳ್ತಾರೆ. ಫ್ರೆಂಡ್ ಅಂದ ತಕ್ಷಣ ಬಿಡು ಅಂತ ಹೇಳ್ಬಿಟ್ಟು ಒಂದು ಕ್ಯಾಶುವಲ್ ಆಗಿ ತೊಗೊತಾರೆ. ಇಲ್ಲ ನಿಮ್ಗೆ ಸೀರಿಯಸ್ ಫೀಲಿಂಗ್ಸ್ ಅನ್ನೋದು ಬಂದಾಗ ಅವ್ರು ನಿಮ್ಗೆ ಅಪ್ರೋಚ್ ಮಾಡಿದ್ರ ಲೈಕ್ ಈ ಥರ ಲವ್ ಆಗಿದೆ ಅಂತ ಹೇಳ್ಬಿಟ್ಟು, ಅಥವಾ ನೀವು ಅವ್ರು ಪ್ರಪೋಸ್ ಮಾಡಿದ್ರ, ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು ಅಂತ? ನಾವು ಇಬ್ಬರು ಏನು ಪ್ರಪೋಸ್ ಅಂತ ಏನೂ ಮಾಡಲಿಲ್ಲ. ಫಸ್ಟು ಅದೇ ಅರುಣೇ ಮಾತಾಡಿದ್ದು, ಹಿಂಗೆ ಮದುವೆ ಮಾಡಿಕೊಂಡ್ರೆ ಹೆಂಗಿರುತ್ತೆ ನಾವು ಅಂತ ಹಿಂಗೆ ಟಾಪಿಕ್ ಸ್ಟಾರ್ಟ್ ಆಯಿತು. ಇಲ್ಲ ನೋಡೋಣ ಅಂತೇಳ್ಬಿಟ್ಟು ಅದು ಹಾಗೆ ಮುಂದಕ್ಕೆ ಹೋಯ್ತೆ ಬಿಟ್ಟರೆ ಆ ಥರದ್ದೇನು ಪ್ರಪೋಸಿಂಗ್ ಅಂತ ಏನೂ ಆಗಲಿಲ್ಲ. ಯಾಕಂದರೆ ನಾವು ಆರಾಮಾಗಿ ಇದ್ದೀವಿ, ಈಗಲೂ ನಾವು ಹಾಗೆ ಇದ್ದೀವಿ. ನಮಗೆ ಅದು ಒಂಥರ ಹಿಂಗೆ ಬಂದು ಹಿಂಗೆ ಹೊರಟೋಯ್ತು ಮದುವೆ ಅನ್ನೋದು ಕಾನ್ಸೆಪ್ಟು. ಸೊ ಹಾಗಾಗಿ ಆ ಒಂದು ರಿಲೇಷನ್ಶಿಪ್ಪು, ಆ ಬಾಂಡಿಂಗ್ ನಮಗೆ ಚೆನ್ನಾಗಿದೆ. ಅದು ಆ ಡಿಫ್ರೆನ್ಸ್ ಏನು ನಮಗೆ ಈಗಲೂ ಕಾಣಿಸಿಲ್ಲ, ಮುಂಚೆನೂ ಕಾಣಿಸಿಲ್ಲ. ಎಸ್, ಈಗ ಊರ್ಮಿಳ ಕ್ಯಾರೆಕ್ಟರ್ ಅಂದರೆ ಹೆಂಡತಿ ಗಂಡನನ್ನು ಮಡ್ಲಲ್ಲಿ ಇಟ್ಕೊಂಡು ಲೈಕ್ ಏನಂತಂದರೆ ಗೊಂಬೆ ಆಡಿಸ್ದಾಗ ಆಡಿಸೋವಂಥದ್ದು. ಸೊ ಅವರನ್ನೇ ಇವ್ರ ಕ್ಯಾರೆಕ್ಟ್ರಲ್ಲೇ ಇಷ್ಟೊಂದು ಇನ್ವಾಲ್ವ್ ಆಗಿದ್ದಾರೆ. ಇನ್ನು ರಿಯಲ್ ಲೈಫಲ್ಲಿ ಇನ್ನು ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ಅರುಣ್ ಅವರು ಊಹಿಸ್ಕೊಂಡಿರಲಿಲ್ಲ. ಬಿಕಾಸ್ ನಿಮ್ಮ ಸೀರಿಯಲ್ ಕ್ಯಾರೆಕ್ಟರ್ನ ನೋಡಿಬಿಟ್ಟು ಅವ್ರೇನು ಕೇಳ್ತಿರ್ಲಿಲ್ವ ನಿಮಗೆ ಹೆಂಗೆ ಅಂತ ಹೇಳ್ಬಿಟ್ಟು, ನೀನು ಮದುವೆ ಆದರೆ ನನಗೂ ಹಿಂಗೆ ಆಡಿಸ್ತೀಯಲ್ಲ ಅಂತ ಹೇಳ್ಬಿಟ್ಟು ಯಾವತ್ತಾದರೂ ಕೇಳಿದ್ರೆ? ಇಲ್ಲ, ಯಾಕಂದರೆ ಪರ್ಸ್ನಲಿ ಅರುಣ್ಗೆ ಗೊತ್ತು ನಾನು ಹೆಂಗೆ ಅಂತ. ಸೊ ನಾನು ಕ್ಯಾರೆಕ್ಟ್ರಲ್ಲಿ ಹಂಗಿದ್ದೀನಿ ಬಿಟ್ಟರೆ ನಾನು ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನು ತುಂಬಾ ಈಸಿ ಗೋಯಿಂಗ್ ಪರ್ಸನ್ನು. ಆ ಥರದ್ದೆಲ್ಲ ತುಂಬ ಏನು ಡೀಪಾಗಿ ತೊಗೊಳ್ಳೋದು, ಯಾರೋ ಏನೋ ಹೇಳ್ಬಿಟ್ರು ಅಂತ ಅದನ್ನು ದ್ವೇಷ ಸಲ್ಲಿಸೋದು, ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ತುಂಬ ಕೂಲ್ ಪರ್ಸನ್. ಸೊ ಹಾಗಾಗಿ ಅರುಣು ಗೊತ್ತಿತ್ತು, ಯಾವಾಗಾದರೂ ಸುಮ್ಮನೆ ರೇಗಿಸ್ತಾನಷ್ಟೇ. ಇಲ್ಲಿ ಮನೇಲಿ ಮಾಡೋದು ಬಿಟ್ಟು ಅಲ್ಲೋಗಿ ಮಾಡ್ತಿದ್ಯಾ, ಒಂದೊಂದು ಸಲ ಮಾಡ್ತೀಯಲ್ಲ ಇಲ್ಲೂ ಅಂತ ಸುಮ್ಮನೆ ರೇಗಿಸ್ತಾ ಇರ್ತಾನೆ ಅಷ್ಟೇ. ಅದರ್ವೈಸ್ ಆ ಥರದ್ದೆಲ್ಲ ಏನೂ ಇಲ್ಲ. ಫಸ್ಟ್ ಗಿಫ್ಟ್ ನೀವು ಕೊಟ್ಟಿದ್ದ, ಅರುಣ್ ಅವ್ರು ಕೊಟ್ಟಿದ್ದ? ಏನು ಕೊಟ್ರಿ ನೀವು? ಅವ್ರಿಗೇನು ಕೊಟ್ರಿ, ಅವ್ರು ನಿಮ್ಗೇನು ಕೊಟ್ಟರು ಅಂತ? ಅಯ್ಯೋ, ನಮ್ಮ ಗಿಫ್ಟೆಲ್ಲ ಕೇಳಿದ್ರೆ ನೀವು ನಗ್ಬಿಡ್ತೀರಾ ಅಷ್ಟೇ. ನನಗೆ ಕ್ಯೂರಿಯಾಸಿಟಿ ಇದೆ ಮೇಡಮ್, ನೆಕ್ಸ್ಟ್ ನನಗೆ ಇನ್ನೂ ಯಾರೂ ಸಿಕ್ಕಿಲ್ಲ, ನಾನು ಟ್ರೈ ಮಾಡೋಣ ಅಂತ. ಏನು ನಾವೇನು ಗಿಫ್ಟ್ ಕೊಟ್ವಿ ಅಂತ ತಿಳ್ಕೊಂಡು ನೀವು ಕೊಡಬೇಕು ಅಂತನಾ? ಪ್ರೋಟೀನ್ ಗಿಫ್ಟ್ ಕೊಟ್ಟಿದ್ದ, ಅದು ನೀವು ಕೊಡೋಕ್ಕಾಗತ್ತಾ ಹೇಳಿ? ಸೊ ನಮ್ಮದು ಲವ್ ಸ್ಟಾರ್ಟ್ ಆಗಿದ್ದೆ ಜಿಮ್ಮಿಂದ. ಸೊ ಒಬ್ರಿಗೊಬ್ರು ಇನ್ನೇನು ಕೊಡೋಕ್ಕೆ ಸಾಧ್ಯ. ಅವ್ನು ಪ್ರೋಟೀನ್ ಕೊಟ್ಟಿದ್ದ, ನಾನು ಏನು ಒಂದು ಬರ್ಡೇಗೇನೋ ಅವನಿಗೆ ಒಂದು ಡಂಬಲ್ ಥರ ಕೇಕ್ ಕಟ್ ಮಾಡಿಸಿದ್ದೆ. ಇಷ್ಟೇ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು. ನೀವಂತೂ ಇಬ್ಬರು ಫಿಟ್ನೆಸ್ ಫ್ರೀಕು. ಸೊ ಪ್ರೋಟೀನ್ ಪೌಡ್ರ್ ಅವ್ರು ಕೊಟ್ಟರು, ನೀವೊಂದು ಡಂಬಲ್ ಥರ ಒಂದು ಕೇಕ್ ರೆಡಿ ಮಾಡಿಸಿ ಕಟ್ ಮಾಡಿ ನನಗೆ ಸಿಗುವಂಥ ಚೆನ್ನಾಗಿ ತಿಂಡಿ ಪೋತೆ ಆಗ್ಬಿಟ್ಟು ನಾನು ಎಷ್ಟು ತಿಂಡಿ ತಂದು ಕೊಡಬೇಕು ಅಂತ. ಹೌದು, ಅದಕ್ಕೆ ಹೇಳ್ತಾ ಇರೋದು. ಹಂಗಾದ್ರೆ ಈ ತಿನ್ನೋರು ಸಿಕ್ಕಿದ್ರೆ ಈಸಿ ರೀ, ಅದು ಮುಗ್ದೋಗ್ಬಿಡುತ್ತೆ. ಒಂದು ಕೇಕೋ ಒಂದು ಬ್ರೆಡ್ಡೋ ಜಾಮೋ ಏನೋ ಮುಗಿಸ್ಬಿಡ್ಬೋದು. ಇದಾದರೆ ಕಷ್ಟ ಅಲ್ವಾ? ಇವರು ಡೈಲಿ ಏನೋ ಒಂದು 8 ಮೀಲ್ಸ್ ಇರುತ್ತೆ. 8 ಮೀಲ್ಸಲ್ಲೂ ಮೊನ್ನೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಹಾಕಿದ್ರು 5 ಕೋಳಿ ತಿಂತಾರೆ. ಅದೆಲ್ಲ ಸುಮ್ಮನೆ ಸುಳ್ಳು. 8 ಮೀಲ್ಸಲ್ಲಿ 100 ಗ್ರಾಮ್ ತಿಂತಾನೆ ಪಾಪ ಅವನು. 100 ಗ್ರಾಮ್ ಅಂದರೆ ಎಷ್ಟಾಯಿತು? 800 ಗ್ರಾಮ್ ಆಯಿತು ಪರ್ ಡೇ. ಸೊ ಆ ಥರ ಲೆಕ್ಕ ಇರುತ್ತೆ ಅವ್ರದ್ದು. ಅವರು ಊಟ ತುಂಬ ಪ್ರತಿ ಸಲ ತಿಂತಿದ್ದಾರೆ ಅಂದರೆ ಜಾಸ್ತಿ ತಿನ್ನಲ್ಲ ಅವರು. 50 ಗ್ರಾಮ್ಸು 100 ಗ್ರಾಮ್ಸ್ ಆ ಥರ ಇರುತ್ತೆ. ಸೊ ಹಾಗಾಗಿ ಅವ್ರದ್ದೇನು ನಮಗೆ ಕಷ್ಟ ಇರಲ್ಲ, ಅವರೇ ಅಡ್ಜಸ್ಟ್ ಮಾಡ್ಕೊಂಬಿಡ್ತಾರೆ. ಈಗ ಅವರು ಫಿಟ್ನೆಸ್ ಫ್ರೀಕು, ನಿಮ್ಮ ಫಿಟ್ನೆಸ್ ಫ್ರೀಕು, ಇಬ್ರಿಗಿಬ್ರಿಗೂ. ಯಾಕಂತಂದರೆ ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ ಅವ್ರ ಡಯಟ್ ಬೇರೆ ಇರುತ್ತೆ, ನಿಮ್ಮ ಡಯಟ್ ಬೇರೆ ಇರುತ್ತಲ್ಲ. ಸೊ ಕುಕ್ಕಿಂಗೆಲ್ಲ ಅವ್ರದ್ದವರೇ ಮಾಡ್ಕೊತಾರೆ. ಯಾಕಂದರೆ ನಿಮಗೂ ಶೂಟಿಂಗ್ ಇರುತ್ತೆ ಪಾಪ. ಬೆಳಗ್ಗೆನೇ ಬಂದರೆ ಮತ್ತೆ ಸಂಜೆ ರಾತ್ರಿ ಎಷ್ಟೊತ್ತು ಆಗುತ್ತೆ, ಮಿಡ್ ನೈಟ್ ಆಗುತ್ತೆ. ನೀವು ಆಗ್ಲೇ ಹೇಳಿದ್ರಿ ಮೀಟ್ ಆಗೋದೇ ಆಗ್ತಿಲ್ಲ ಅಂತೇಳ್ಬಿಟ್ಟು. ಸೊ ಅಂಥ ಒಂದು ಸಂದರ್ಭದಲ್ಲಿ ಫ್ರೀ ಇದ್ದಾಗ ಏನಾದರೂ ಹೆಲ್ಪ್ ಮಾಡುವಂಥದ್ದು ಇರುತ್ತೆ? ಆ ಥರದ್ದು ಏನೂ ಇಲ್ಲ ಪಾಪ. ನಾನು ಮನೇಲಿದ್ದರೆ ಅವನೇ ನನಗೆ ಅಡುಗೆ ಮಾಡಿ ತಿನ್ನಿಸ್ತಾನೆ. ಸೊ ಅದನ್ನು ನಾವು ರೀಸೆಂಟಾಗೂ ಪೋಸ್ಟ್ ಮಾಡಿದ್ವಿ. ಸೊ ಅದು ಬರೀ ಕ್ಯಾಮ್ರಾ ಮುಂದೆ ಅಲ್ಲ, ಬಿಹೈಂಡ್ ದ ಕ್ಯಾಮ್ರಾನೂ ನಡೆಯುತ್ತೆ, ಪ್ರತಿದಿನ ನಡೆಯುತ್ತೆ ನಮ್ಮ ಮನೆಯಲ್ಲದು. ಸೊ ನಾನು ಶೂಟ್ ಇಲ್ದಿದ್ದಾಗ, ಬ್ರೇಕ್ ಇದ್ದಾಗ, ಮನೇಲಿದ್ದಾಗ ಪಾಪ ಅವನೇ ಮಾಡಿಕೊಡ್ತಾನೆ. ಸೊ ಏನು ತಿಂತೀಯ ಹೇಳು ಅಂತ ಅವನೇ ಕೇಳ್ತಾನೆ, ಮಾಡಿಕೊಡ್ತಾನೆ. ನಂಗೆ ಏನೂ ಮಾಡಿಕೊಡಕ್ಕೆ ಕೊಡಲ್ಲ ಅವನು, ಯಾಕಂದರೆ ನಾನು ಚೆನ್ನಾಗಿ ಮಾಡಲ್ಲ ಅಂತ ಗೊತ್ತು ಅವನಿಗೆ. ಅದಕ್ಕೆ ನಾನು ಅದನ್ನೇ ಹೇಳ್ತಿರ್ತೀನಿ, ನಾನು ಮಾಡೋದು ನಿನಗಿಷ್ಟ ಆಗಲ್ಲ, ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದರಲ್ಲಿ ಇದು ಕಡಿಮೆ ಇದೆ, ಅದು ಕಡಿಮೆ ಇದೆ ಅಂತ ಸುಮ್ಮನೆ ಕೊಂಕು ಮಾಡ್ತಾ ಇರ್ತೀವಿ. ಅದಕ್ಕೆ ಬೆಸ್ಟ್ ನೀನೇ ಮಾಡಿಬಿಡು, ಇದೊಂದು ಚಾನ್ಸ್ ಅಲ್ಲ ನಿನಗೆ ಅಂತಿರ್ತಾನೆ ಅಷ್ಟೇ. ಅರುಣ್ ಅವ್ರು ಮಾಡುವಂತಹ ಅಡುಗೆ ಯಾವುದು ನಿಮ್ಗೆ ತುಂಬ ಇಷ್ಟ? ಆ್ಯಂಡ್ ನಿಮಗೋಸ್ಕರ ಅವರು ಯಾವುದು ತುಂಬ ಸ್ಪೆಷಲಾಗಿ ಪ್ರಿಪ್ರೇಷನ್ಸನ್ನು ಮಾಡಿಕೊಡ್ತಾರೆ?
ನಾನು ಅದನ್ನೇ ನಾವು ಪೋಸ್ಟ್ ಮಾಡಿದ್ದು. ನನಗೆ ಅವನು ತಲೆ ಮಾಂಸ ತುಂಬ ಚೆನ್ನಾಗಿ ಮಾಡ್ತಾನೆ. ತಲೆ ಮಾಂಸ ಸಾರು, ಮುದ್ದೆ. ಆ್ಯಕ್ಚುಲಿ ಅವನು ಚಿಕ್ಕ ವಯಸ್ಸಿಂದನೂ ಮುದ್ದೆ ಮಾಡ್ತಾನಂತೆ. ನನಗೆ ಅದು ಅವನು ಮಾಡೋದೇ ನನಗೆ ಕ್ಯೂರಿಯಾಸಿಟಿ. ಸೊ ಹಾಗಾಗಿ ಆ ಮುದ್ದೆ, ತಲೆ ಮಾಂಸದ ಸಾರೇ ಫಸ್ಟು ಮಾಡಿಸ್ಕೊಂಡು ತಿಂದಿದ್ದು ನಾನು. ಸಖತ್ ಯಮ್ಮಿಯಾಗಿತ್ತು. ನಮಗೇನಾದರೂ ಆ ಭಾಗ್ಯ ಸಿಗುತ್ತಾ ಅರುಣ್ ಅವರೇ? ನಮಗೇನಾದರೂ ಮಾಡಿಕೊಡ್ಬಹುದಾ? ಬನ್ನಿ ಖಂಡಿತ ಬನ್ನಿ ಮಂಜುನಾಥ್ ಅವರೇ. ನಿಮಗಿಲ್ದೇ ಹೇಳೋಕ್ಕಾಗುತ್ತಾ ಇಲ್ಲ ಅಂತ? ಖಂಡಿತ ಬನ್ನಿ ಮಾಡಿ. ಮೇಡಮ್ ನಂಗೆ ಡೌಟು, ಇಂಟರ್ವ್ಯೂಗೆ ಎಷ್ಟು ದಿನ ಆಟ ಆಡಿಸಿದ್ರು, ಇವತ್ತು ಸಿಕ್ಕಾಕೊಂಡಿದ್ರು, ಅದನ್ನು ಸೆಟ್ ವಿಸಿಟ್ಗೆ ಬಂದಿದ್ದಕ್ಕೆ. ಅದೇನೇ ಸಿಕ್ಕಾಕೊಂಡಲ್ಲ ಅಂತ ಅದೇ ಯೋಚನೆ ಮಾಡ್ತಿದ್ದೆ ನಾನು. ನನಗೇನಂತ ಅನ್ಸುತ್ತೆ ಗೊತ್ತಾ ಮೇಡಮ್, ನೀವು ಆಗಲೇ ಹೇಳಿದ್ರಿ ಋಣಾನುಬಂಧ ರೂಪೇಣ ಅಂತ ಹೇಳ್ಬಿಟ್ಟು ಒಂದು ಅರ್ಥಪೂರ್ಣವಾದಂತಹ ಮಾತನ್ನು ಹೇಳಿದ್ರಿ. ನನಗೆ ಟು ಬಿ ಫ್ರಾಂಕ್ ಹೇಳ್ತೀನಿ, ಒಬ್ಬರನ್ನ ಅರ್ಥ ಮಾಡಿಕೊಂಡು ಸುಮ್ಮನೆ ಅವ್ರ ಜೊತೆ ಸುತ್ತಾಡಿದ ತಕ್ಷಣವೇ ಇವರು ಗಾಸಿಪ್ಸನ್ನು ಹರಿದಾಡ್ತಾ ಇರ್ತಾರೆ. ಅವ್ರ ಜೊತೆ ಎಲ್ಲ ಒಂದು ಕಡೆ ಶಾಪಿಂಗ್ ಅಂತ ಹೋದ ತಕ್ಷಣ ಇಲ್ಲ ಜಿಮ್ಮಲ್ಲಿ ಸಾಕಷ್ಟು ರೀಲ್ಸನ್ನು ಮಾಡ್ತಿದ್ರಿ, ಇವ್ರು ಪಕ್ಕ ಹಾಗೆ ಆಗ್ತಾರೆ ಅಂತ ನಾವು ಶೂಟಿಂಗ್ ಶುರುವಿನಲ್ಲಿ ಕೂಡ ಕೇಳಿದ್ವಿ ಕೂಡ ನಾವು. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಟ್ಟು ಅವ್ರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಇಷ್ಟು ವರ್ಷಗಳ ಕಾಲ ಅರ್ಥ ಮಾಡಿಕೊಂಡು ಅವರನ್ನು ನೋಡಿಕೊಂಡು ಓಕೆ ದಿ ಬೆಸ್ಟ್ ಲೈಫ್ ಪಾರ್ಟ್ನರ್ ಅಂದರೆ ಇವರೇ ಅಂತ ಅನ್ಸುತ್ತಲ್ಲ, ಅದನ್ನು ನೀವು ಕ್ಯಾರಿ ಮಾಡೋದಿಲ್ಲ. ಆ್ಯಕ್ಚುಲಿ ಅದಕ್ಕೆ ನನ್ನ ಕಡೆಯಿಂದ ಆ್ಯಡ್ಸ್ ಆಫ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ನನ್ನ ಥಾಟ್ ಪ್ರೋಸೆಸ್ ಇರೋದಂದೇನೆ, ನೀವು ಏನೋ 1000 ಥರ ಹೇಳ್ಕೊಂಡು ಬರೋದಕ್ಕಿಂತ ನೀವು ಒಂದು ಒಳ್ಳೇದು ಮಾಡಿ ಅದನ್ನು ಫಾಲೋ ಮಾಡಿ, ಅದನ್ನು ನೀವು ಲೈಫಲ್ಲಿ ನಿಮ್ಮ ಜೊತೇಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಸುಮ್ಮನೆ ಏನೇನೋ ಹೇಳ್ಕೊಂಡು ಏನೇನೋ ಇದು ಮಾಡಿಕೊಂಡು ಅದೇನೋ ಆಗೋದು ಅದು ಬೇಡ ಅಲ್ವಾ. ನೀವೆಲ್ಲೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿಬಿಟ್ರೆ ಅದನ್ನು ಸಾಕಷ್ಟು ಥರ ಹಬ್ಬಿಸ್ತಾರೆ. ಅದಕ್ಕೆ ಯಾಕೆ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದು ಯಾಕೆ? ಅದು ಬೇಡವೇ ಬೇಡ ಅಂತ ನಾನು ಅದಕ್ಕೆ ಆ ಥರ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಫ್ರೆಂಡ್ಸ್ ಅಂದಮೇಲೆ ನಾವು ಮದುವೆ ಆಗ್ಬೋದು, ಆಗದೇನೂ ಇರ್ಬೋದು ಅಂತಲೂ ನಾನು ಹೇಳಿದ್ದೀನಿ. ಸೊ ಸಾಕಷ್ಟು ಜನ ಈಗಲೂ ಕಮೆಂಟ್ ಹಾಕ್ತಿರ್ತಾರೆ, ನೀವು ಫ್ರೆಂಡ್ಸ್ ಅಂತ ಹೇಳಿದ್ರಿ ಮದುವೆ ಮಾಡ್ಕೊಂಡು. ತಪ್ಪೇನು? ಫ್ರೆಂಡ್ಸ್ ಇನ್ನೂ ಒಳ್ಳೇದಲ್ವಾ. ಫ್ರೆಂಡ್ಸ್ ಮದುವೆ ಆದರೆ ಒಬ್ರಿಗೊಬ್ರು ಇನ್ನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರ ಲೈಫ್ ಪಾರ್ಟ್ನರಾಗಿ ಸಿಕ್ಕಿದ್ರೆ ನಿಮಗೆ ಒಂಥರ ಗಾಡ್ ಗಿಫ್ಟ್ ಅದು. ನಿಜವಾಗ್ಲೂ ನನಗೆ ಪರ್ಸ್ನಲಿ ನನ್ನ ಲೈಫಲ್ಲಿ ಅದು ನನಗೆ ಅರುಣ್ ಗಾಡ್ ಗಿಫ್ಟೆ. ಬಿಕಾಸ್ ನಾವು ಅಷ್ಟು ವರ್ಷ ಅರ್ಥ ಮಾಡಿಕೊಂಡು ಅಷ್ಟು ವರ್ಷ ಜೊತೆಲಿದ್ದು ಎಲ್ಲೂ ಒಂದು ಕಡೆನೂ ನಮಗೆ ಆ ಮೈನಸ್ ಪಾಯಿಂಟ್ ಅನ್ನೋದಿಲ್ಲ. ಎಲ್ಲರ ಲೈಫಲ್ಲೂ ಇರುತ್ತೆ, ಮೈನಸ್ ಪ್ಲಸ್ ಇರುತ್ತೆ, ಅದನ್ನು ನಾವು ಪ್ಲಸ್ ಮಾಡ್ಕೊಂಡು ಹೋಗಬೇಕಷ್ಟೇ. ಸೊ ಅದರಲ್ಲಿ ನಾನು ಬ್ಲೆಸ್ಡ್ ಅಂತ ಹೇಳ್ಬೋದು. ಎಸ್ ಮ್ಯಾಮ್. ಈಗ ಕಮೆಂಟ್ಸ್ ಬಗ್ಗೆ ನೀವು ಹೇಳಿದ್ರೆ ಈಗಲೂ ಕೂಡ ಒಂದಷ್ಟು ಫ್ರೆಂಡ್ಸ್ ಆಗಿದ್ದಂಥವ್ರು ಒಂದಷ್ಟು ಅದ್ರ ಬೇರೆ ಬೇರೆ ಇವ್ರದೆಲ್ಲನೂ ನೋಡಿದ್ದೀವಿ ಹಂಗೆ ಹಿಂಗೆ ಅವ್ರು ಯಾಕೆಂತಂದರೆ ಇಂಟರ್ನೆಟ್ ಹಾಕ್ಸ್ಕೊಂಡಿರ್ತಾರೆ, ಒಂದು 3 ತಿಂಗಳಿಗೋ 4 ತಿಂಗಳಿಗೋ ಅದು ರೀಚಾರ್ಜ್ ಮಾಡ್ಕೊತ ಮಾಡೋ ಕೆಲಸ ಎಲ್ಲ ಹಾಕ್ತಾ ಇರ್ತಾರೆ. ಸೊ ಅಂಥ ಕಮೆಂಟ್ಸನ್ನು ನೀವು ತುಂಬ ಸೀರಿಯಸ್ಸಾಗಿ ನೋಡುವಂಥದ್ದು, ಅಥವಾ ನೀವು ಮತ್ತು ಎರಡನ್ನವರು ಡಿಸ್ಕಸ್ ಮಾಡೋದು ಆಗ್ತಿರುತ್ತಾ ಅಥವಾ ಇಲ್ಲ ಅಂತ ಹ್ಯಾಬಿಟ್ ಬಿಡುವಂಥ, ಯಾಕಂದರೆ ನಿಮ್ಗೆ ಟೈಮ್ ಸಿಗಲ್ಲ. ಫಸ್ಟ್ ಆಫ್ ಆಲ್ ನನಗನ್ಸೋ ಪ್ರಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಯಾವಾಗಾದ್ರೂ ಏನಾದರೂ ಒಂದು ಯಾರೋ ಒಬ್ಬರು ನಿಮ್ಗೆ ಕೇಳಿಬಿಟ್ಟು ಆ ಕಮೆಂಟ್ ನೋಡಿದ್ಯೋ ಹಂಗೆ ಹಿಂಗೆ ಅಂತ ಫೋನ್ ಮಾಡಿ ಹೇಳಿದಾಗ ಏನಾದರೂ ಡಿಸ್ಕಷನ್ ಬರುತ್ತಾ ಅಂತ? ಫಸ್ಟ್ ಆಫ್ ಆಲು ನನಗೆ ತುಂಬ ಕಮೆಂಟ್ ಬರೋದು ಏನಂದರೆ ಅರುಣ್ ಮೇಲೆ ಬರುತ್ತೆ. ಅವನೇನು ಅಷ್ಟು ದಪ್ಪ ಇದ್ದಾನೆ, ಸಣ್ಣ ಮಾಡಿಸಿ. ಫಸ್ಟ್ ಆಫ್ ಆಲ್ ಜನಗಳಿಗೆ ಕೆಲವ್ರಿಗೆ ನಾನು ಹೇಳ್ತಾ ಇರೋದು, ಫಿಟ್ನೆಸ್ ಬಗ್ಗೆ ನಾಲೆಡ್ಜೇ ಇಲ್ಲ. ಆ ನಾಲೆಡ್ಜ್ ಇಲ್ಲದೆ ಇರೋ ಜನ ಏನು ಹೇಳ್ತಾರೆ ಅಂತಂದರೆ, ಅವರು ಹ್ಯೂಜಾಗಿ ಕಾಣಿಸ್ತಿದ್ದಾರೆ ಅಂತ ಅಂದಿದ ತಕ್ಷಣ ಅವನು ದಪ್ಪ ಇದ್ದಾನೆ, ಅವನಿಗೆ ಫಸ್ಟು ಸಣ್ಣ ಆಗಕ್ಕೆ ಹೇಳು, ಹಾಗೆ ಹಿಂಗೆ ಅಂತ. ಬಟ್ ಅವನು ಅವ್ನ ಲೈಫ್ ಸ್ಟೈಲೇ ಅಥ್ಲೆಟು. ಹೀ ಈಸ್ ಬೇಸಿಕಲಿ ಅಥ್ಲೆಟು. ಅವನ ಕಷ್ಟ ಅವನಿಗೆ ಗೊತ್ತು ಪಾಪ. ಅವನು ಏನು ಊಟ ಮಾಡ್ತಾನೆ, ಅವನು ಇವಾಗ ಒಂದು 10-12 ಇಯರ್ಸ್ ಆಯಿತು ಅಥ್ಲೆಟಾಗಿ. ಅವನ ಲೈಫ್ ಸ್ಟೈಲ್ ಹೆಂಗಿದೆ, ಅವನು ಏನು ಫುಡ್ ತಿಂತಾನೆ, ಅದನ್ನೆಲ್ಲ ನಾನು ಕಣ್ಣಾರೆ ನೋಡ್ತೀನಿ ಬೆಳಗ್ಗೆ ಎದ್ದರೆ. ಸೊ ಆ ಕಷ್ಟ ನಾವು ನೋಡಿರ್ತೀವಿ, ನಮಗೆ ಗೊತ್ತೇ ಹೊರತು ಇವ್ರುಗಳಿಗೆ ಹೆಂಗಿರ್ತಾರೆ ಗೊತ್ತಾ ಕಮೆಂಟ್ ಮಾಡೋರು. ಅವ್ರು ಸುಮ್ಮನೆ ಅವ್ರ ಪ್ರೊಫೈಲ್ ಟಿಕ್ ಮಾಡಿದ್ರೆ ಸಾಕು, ತೊಪ್ಪೆಗಳ ಥರ ಇರ್ತಾರೆ. ಅವರು ಫಿಟ್ನೆಸ್ ಬಗ್ಗೆ ಮಾತಾಡ್ತಾರೆ. ಅದೊಂದು ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ನೀವು ಹೆಂಗಿದ್ದೀರಾ ಅಂತ ನೋಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವ. ಸೊ ಗೊತ್ತೇ ಇಲ್ಲ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತಂದಾಗ ಮಾತಾಡೋಕ್ಕೆ ಹೋಗಬಾರ್ದು. ಈಗ ನಾನೇ ನನ್ನ ಗಂಡನ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಬಿಕಾಸ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ನಾನು ನೋಡಿದ್ದೀನಿ ಬಿಟ್ಟರೆ ಅವನು ಹೆಂಗೆ ಅಷ್ಟು ಬಾಡಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅನ್ನೋದು ನನಗೂ ಇದ್ರವರೆಗೂ ಐಡಿಯಾ ಇಲ್ಲ. ಸೊ ಅದು ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಈಗ ನಮಗೂ ಹೇಳ್ತಾರೆ, ನೀವು ಇಷ್ಟು ವರ್ಷದಿಂದ ಹಿಂಗೆ ಮೇಂಟೈನ್ ಮಾಡ್ಕೊಂಬಂದಿದ್ರೆ. ನನ್ನ ಕಷ್ಟ ನನಗೆ ಗೊತ್ತು, ನಾನು ಹೆಂಗೆ ಮೇಂಟೈನ್ ಮಾಡ್ತೀನಿ, ಹೆಂಗೆ ಅದನ್ನು ಫಾಲೋ ಮಾಡ್ತೀನಿ ಅನ್ನೋದು. ಸೊ ಅವ್ರವ್ರಿಗೆ. ಬಟ್ ಅದು ಕಮೆಂಟ್ ಹಾಕೋದು ಒಂದು ಸೆಕೆಂಡ್ ಕೆಲಸ ಅಷ್ಟೇ. ಅದ್ರ ಹಿಂದೆ ಸ್ಟ್ರಗಲ್ ಎಷ್ಟಿರುತ್ತೆ ಹೇಳಿ ಅಲ್ವಾ. ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ.
ಹಾಕ್ತಾರೆ. ಬಟ್ ನಾನು ಅರುಣ್ ಅದನ್ನೇ ಏನು ಮಾಡ್ತೀವಿ ಅಂದರೆ, ಅವನು ನನ್ನ ಥರನೇ ಬ್ಲಾಕ್ ಮಾಡ್ತೀವಿ ಅಷ್ಟೇ, ತಲೆನೇ ಕೆಡಿಸ್ಕೊಳ್ಳಲ್ಲ. ಕೆಲವರೆಲ್ಲ ತುಂಬ ಪುರ್ಸೊತ್ತಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ, ನಮಗೋಸ್ಕರ ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ಏನೋ ಹಾಕೋಕ್ಕೆ ಅಂತೇಳ್ಬಿಟ್ಟು ದೊಡ್ಡ ಜ್ಞಾನಿಗಳ ಥರ ಬರ್ತಾರೆ. ಬ್ಲಾಕ್ ಅಷ್ಟೆ. ಐ ವಿಲ್ ಅಗ್ರಿ ದಟ್ ಯು ಮ್ಯಾಮ್. ಬಿಕಾಸ್ ಯಾಕಂತಂದರೆ ಸಾಕಷ್ಟು ಜನ ಈಗ ಸೀರಿಯಲ್ ಶೂಟ್ ಅಂತ ಬರುತ್ತೆ, ಆ ಶೂಟ್ಸ್ ಕಡೆ, ಆ ಕ್ಯಾರೆಕ್ಟರ್ ಕಡೆ, ಅದ್ರಿಗೆ ಶಾಪಿಂಗು, ಔಟ್ಪುಟ್ಟು, ಆ ಸಿನಿ ಪ್ರೇಕ್ಷಕರನ್ನು ಒಂದು ಕಡೆ ಮತ್ತು ಕಿರುತೆರೆ ವೀಕ್ಷಕರನ್ನ ಒಂದು ಕಡೆ ಎಂಟರ್ಟೈನ್ ಮಾಡಬೇಕು ಅಂತಂದರೆ ಅದರಲ್ಲಿ ನಿಮ್ಮ ಪರ್ಸ್ನಲ್ ಲೈಫು ಇಷ್ಟೊಂದು ಗೊಂದಲಗಳ ಒಂದು ಜೀವನವನ್ನು ನಡೆಸಬೇಕು ಅಂತಂದಾಗ ನಮ್ಗೆ ಟೈಮೇ ಇರೋದಿಲ್ಲ. ಅಂಥದ್ರಲ್ಲಿ ಇನ್ನೊಂದೇನಂತಂದರೆ, ಇನ್ನೊಂದು ವಿಚಾರವನ್ನು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಒಂದು ವಿಚಾರ, ಒಂದು ವಿಷಯ ನಮಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಮಾತನಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಬಿಕಾಸ್ ಯಾಕಂತಂದರೆ ಆ ಫಿಟ್ನೆಸ್ ಆಗಿ ಅವರು ಅಥ್ಲೆಟ್ ಆಗಿ ಇಷ್ಟು ವರ್ಷಗಳ ಕಾಲ ಅದೇ ಬಾಡಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಆ ಡೆಡಿಕೇಶನ್ಗೆ ಅವ್ರು ಹ್ಯಾಟ್ಸ್ ಆಫ್ ಹೇಳಬೇಕು ಹೊರತು ಅದರಲ್ಲೂ ಕೂಡ ಟೀಕೆಗಳನ್ನು, ತಪ್ಪುಗಳನ್ನು ಹುಡುಕ್ಬಿಟ್ಟು ತಪ್ಪು ಇಲ್ಲ ಅಂತಂದ್ರೂ ಕೂಡ ತಪ್ಪನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಏನು ಅಂದರೆ, ಇವರು ಒಂಥರ ಚಂದ್ರನಲ್ಲೂ ಆ ಕಲೆಗಳನ್ನ ಹುಡುಕ್ತಾರೆ. ಸೊ ಆ ಥರ ಜನ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಚಂದ್ರನಲ್ಲಿ ಆಲ್ರೆಡಿ ಕಲೆ ಇದೆ, ಓ ಆ ಕಲೆ ಅಲ್ಲ ಅದರಲ್ಲಿ ಇನ್ನೊಂದು ಕಲೆ ಇದೆ ಅಂತ ಹುಡ್ಕೋರೆ ನಮ್ಮ ಜನ. ಏನು ಮಾಡೋಕ್ಕಾಗಲ್ಲ, ಅಂಥವ್ರು ಸ್ವಲ್ಪ ಜನ ತುಂಬ್ಕೊಂಬಿಟ್ಟಿದ್ದಾರೆ. ಅವ್ರಿಗೆ ಮೋಸ್ಟ್ಲಿ ಅದು ಕಾಯಿಲೆ ಅನಿಸುತ್ತೆ. ಅಂದರೆ ಅವ್ರಿಗೆ ಆ ಥರ ಮಾಡಲಿಲ್ಲ ಅಂದರೆ ಅವತ್ತಿಂದು ಅವ್ರಿಗೆ ಡೇ ಪಾಸ್ ಆಗಲ್ಲ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಮಾಡ್ತಾರೆ. ಅಂಥವ್ರು ಏನು ಹೇಳೋಕ್ಕೆ ಇಷ್ಟಪಡುತ್ತೆ? ಏನು ಅವ್ರ ಬಗ್ಗೆ ಮಾತಾಡೋದೇ ತಪ್ಪು ಮಂಜು. ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಮಾತಾಡಿ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ತಪ್ಪು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಲೀಸ್ಟ್ ಬಾದರ್. ಎಸ್ ಮ್ಯಾಮ್, ಹೊಸ ವರ್ಷಕ್ಕೆ ಹೊಸ ಬಾಳಲ್ಲಿ ಏನೆಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ, ರೆಸೊಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಹೊಸ ವರ್ಷ ಅಂದ ತಕ್ಷಣ? ಬಿಕಾಸ್ ಯಾಕಂದರೆ ಮದುವೆ ಆಫ್ಟರ್ ಮ್ಯಾರೇಜ್ ಅಂದಮೇಲೆ ಒಂದಷ್ಟು ನಿಮ್ಮ ಲೈಫ್ ಸ್ಟೈಲ್ ಮತ್ತು ಅವ್ರ ಲೈಫ್ ಸ್ಟೈಲಲ್ಲಿ ಒಂದಷ್ಟು ಚೇಂಜಸ್ ಬರುತ್ತೆ. ಸೊ ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ? ಲೈಫ್ ಸ್ಟೈಲು ಈಗ ಅವ್ನು ಹೆಂಗಿದ್ದಾನೆ ಹಾಗೆ ನಾನು ಇಷ್ಟಪಟ್ಟಿದ್ದೀನಿ, ನಾನು ಹೆಂಗಿದ್ದೀನಿ ಅವ್ನು ಹಾಗೆ ಇಷ್ಟಪಟ್ಟಿರೋದು. ಸೊ ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳಲ್ಲ. ಅವ್ನ ಲೈಫಲ್ಲಿ ಅವ್ನ ಲೈಫ್ ಸ್ಟೈಲ್ ಹೆಂಗಿದೆ ಅದು ಹಾಗೆ ಹೋಗುತ್ತೆ, ನನ್ನ ಲೈಫ್ ಸ್ಟೈಲ್ ಹಾಗೆ ಹೋಗುತ್ತೆ. ಸೊ ಇಬ್ಬರೂ ಅದು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದೀವಿ. ಸೊ ಹಾಗಾಗಿ ಫಾರ್ ಗಾಡ್ ಗ್ರೇಸ್ ಇದು ತುಂಬ ಲಾಂಗ್ ವೇ ಹೋಗಲಿ ಅನ್ನೋದೇ ನನ್ನ ಒಂದು ಆಶಯ. ಯಾರದೇ ದೃಷ್ಟಿ ಬೀಳದೇ ಇರಲಿ ನಮ್ಮ ಮೇಲೆ ಅನ್ನೋದೊಂದು. ಸೊ ಖುಷಿಯಾಗಿದ್ದೀವಿ, ಮುಂದೆನೂ ಕೂಡ ಅಷ್ಟೇ ಖುಷಿಯಾಗಿರ್ತೀವಿ. ಸೊ ಅಷ್ಟೇ. ತುಂಬ ಖುಷಿ ಆಯಿತು ಮೇಡಮ್. ನನಗೂ ಕೂಡ ಒಂದಷ್ಟು ಏನಂತಾರೆ ಅದನ್ನು, ಒಂದಷ್ಟು ಸನ್ನಿವೇಶಗಳು ನೀವು ಹೇಳಿರುವಂತಹ ಮಾತುಗಳು ನನಗೂ ಇನ್ಸ್ಪಿರೇಷನ್ ಆಯಿತು, ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ. ಬಿಕಾಸ್ ಯಾಕಂತಂದರೆ ನಾನು ಆಗಲೇ ಹೇಳಿದ್ನಲ್ಲ, ಒಂದಷ್ಟು 7 years ಆಗಿರ್ಬೋದು, ಅರ್ಥ ಮಾಡ್ಕೊಳ್ಳುವಂಥ ಬಾಂಡಿಂಗ್ ಆಗಿರ್ಬೋದು, ಆ ಥರದ್ದೆಲ್ಲನೂ ಕೂಡ ತುಂಬ ಖುಷಿ ಆಯಿತು. ನೀವು ಹೇಳ್ದಂಗ್ಲೇ ಯಾರ ದೃಷ್ಟಿನೂ ಕೂಡ ನಿಮ್ಮ ಜೋಡಿ ಮೇಲೆ ಬೀಳದೆ ಇರಲಿ. ನೆಟ್ಕೆ ಬಂತು ಬಿದ್ದಿದೆ ದೃಷ್ಟಿ ಎಲ್ಲ ತೂ ಹೋಗಲಿ. ತುಂಬ ಖುಷಿ ಆಯಿತು, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಇದೇ ರೀತಿ ಯಾವಾಗಲೂ ನಗ್ನಗ್ತಾ 106 ಕಾಲ ಸುಖವಾಗಿ ನಿಮ್ಮ ಪ್ಲ್ಯಾನ್ಸ್ ಏನೆಲ್ಲ ಇದೆಯೋ ಅದೆಲ್ಲ ಫುಲ್ಫಿಲ್ ಮಾಡಿಕೊಂಡು ಆ ದೇವರ ಆಶೀರ್ವಾದದಿಂದ ಚೆನ್ನಾಗಿರಿ, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮಂಜು ಅವರೇ, ಥ್ಯಾಂಕ್ ಯು. ಪಾಪ ನೀವು ತುಂಬ ಸಲ ಕೇಳಿದ್ರಿ, ಆದರೂ ಇವತ್ತು ಸಿಕ್ಕಾಕ್ಕೊಂಡೆ, ಬಿಟ್ಟಿಲ್ಲ. ಆದರೂ ಎಲ್ಲ ಬಾಯಿ ಬಿಡಿಸಿದ್ದೀರಾ. ಇದರಲ್ಲಿ ಎಲ್ಲೆಲ್ಲಿ ಏನೇನು ಟ್ರೋಲ್ ಆಗುತ್ತೋ ಗೊತ್ತಿಲ್ಲ, ಐ ಡೋಂಟ್ ನೋ. ಮಾಡ್ಕೊಳ್ಳೋವಂಥವ್ರು ಮಾತಾಡ್ತಿರ್ತಾರೆ, ನಮಗೇನು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಷ್ಟೇ. ನಮಗೆ ನಮ್ಮ ಲೈಫಲ್ಲಿ ಬೇಕಾದಷ್ಟಿದೆ ಕೆಲಸಗಳು ಮಾಡುವಂಥದ್ದು, ಅದ್ರ ಕಡೆ ಗಮನ ಕೊಡೋಣ ಅಷ್ಟೇ. ಆಲ್ ದ ಬೆಸ್ಟ್ ಎಲ್ರಿಗೂ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಜೀವನದಲ್ಲಿ. ಆ ಭಗವಂತ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡಲಿ, ಆರೋಗ್ಯ ಆಯಸ್ ಕೊಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೊಂದು ಪ್ರಾಮಿಸ್ ಮಾಡಬೇಕು. ಏನಂತ? ಈಗ 2026 ಇಬ್ಬರು ಕಪಲಾಗಿ ಬಂದು ಇಂಟರ್ವ್ಯೂ ಕೊಡ್ತೀನಿ ಅಂತ. ಇದು ಪ್ರಾಮಿಸು ಕೊಡಬೇಕಾ ಬಿಡವಾ? ಕಮಿಂಗ್ ಅಪ್ ನೆಕ್ಸ್ಟು ಎಪಿಸೋಡಲ್ಲಿ, ಮುಂದಿನ ಎಪಿಸೋಡ್ನಲ್ಲಿ ವೀಕ್ಷಿಸಿ. ಎಸ್ ಮ್ಯಾಮ್, ಊರ್ಮಿಳಾ ಕ್ಯಾರೆಕ್ಟ್ರು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಟೀಮ್ನೆಲ್ಲ ಮಾತಾಡಿಸಿದಂತಹ ವಿಧಾನ ನಂಗೆ ತುಂಬ ಇಷ್ಟ ಆಯಿತು. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ನೀ ಇರಲು ಜೊತೆಯಲ್ಲಿ ಧಾರಾವಾಹಿಗೆ ಇಷ್ಟೆಲ್ಲ ಒಂದು ಪ್ರೀತಿ ತೋರಿಸಿ ಬಂದು ಇಂಟರ್ವ್ಯೂ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ಸಾಕಷ್ಟು ದಿನಗಳಾದಮೇಲೆ ನನಗೆ ಆ್ಯಂಕರಿಂಗ್ ಕಲೆನ ಹೊರಗೆ ಹಾಕೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ಟು ಬಿ ಆನೆಸ್ಟ್, ಥ್ಯಾಂಕ್ ಯು ಸೋ ಮಚ್ ಬಾಸ್ ಟಿವಿ. ಥ್ಯಾಂಕ್ ಯು ಮ್ಯಾಮ್, ಒಳ್ಳೆಯದಾಗಲಿ. ಇದಾಗಿತ್ತು ರಜನಿಯವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.